ಈ ಒಂದು ರೀಡಿಂಗ್ ವರೆಗೆ ತಲುಪಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇದರಲ್ಲಿರುವಂಥ ಮೆಸೇಜಸ್ ನಿಮಗೋಸ್ಕರನೇ ಆಗಿರುತ್ತೆ. ಇವತ್ತಿನ ರೀಡಿಂಗ್ ಅಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಏನು ನಿರ್ಧಾರ ತಗೊಳ್ತಿದ್ದಾರೆ ಅನ್ನೋದನ್ನ ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಓಕೆನಾ? ಹಾಗೆಯೇ ಯಾರಿಗೆ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತಿದ್ದೀರಾ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಮಂತ್ ನಡೀತಿರುವಂಥ ಹುಣ್ಣಿಮೆ ರಿಚುವಲ್ಸಿಗೆ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಬುಕ್ಕಿಂಗ್ ಕ್ಲೋಸ್ ಆಗುತ್ತೆ ಆದಷ್ಟು ಬೇಗ. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಜಾಯಿನ್ ಆಗಿ. ಆ್ಯಂಡ್ ವಾಟ್ಸಪ್ಪಲ್ಲಿ ಏನು ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಆ ನಂಬರಿಗೆ ವಾಟ್ಸಪ್ ಮಾಡಿ ರಿಚುವಲ್ಸ್ ಅಂತ ಹೇಳಿಬಿಟ್ಟು ಜಾಯಿನ್ ಆಗ್ಬೋದು. ನಿಮ್ಮ ಹೆಸರನ್ನು ಹಾಗೆಯೇ ಏನು ಅಮೌಂಟ್ ಇದೆ ಅದನ್ನು ಪೇ ಮಾಡಿ ನಿಮಗೆ ಸ್ಕ್ರೀನ್ಶಾಟ್ ಕಳಿಸಿ ನಿಮ್ಮ ಹೆಸರನ್ನು ಕಳಿಸಿ ರಿಚುವಲ್ಸ್ಗೆ ನೀವು ಜಾಯಿನ್ ಆಗ್ತೀರಾ, ಓಕೆನಾ? ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 7ನೇ ತಾರೀಕು ಭಾನುವಾರ ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಆನ್ಲೈನಲ್ಲಿ ನಡೆಯುತ್ತೆ, ಓಕೆ? ಎಸ್, ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋನಾದರೂ ನೋಡಿ. ಅವರು ಈ ಒಂದು ಪ್ರೀತಿಯಲ್ಲಿ ಏನು ನಿರ್ಧಾರ ತಗೊಳ್ತಾ ಇದ್ದಾರೆ, ಓಕೆ? ನೈಟ್ ಆಫ್ ಕಪ್ಸ್ ಬರ್ತಿದೆ, ಓಕೆ? 9 ಆಫ್ ಸಾರ್ಟ್ಸ್, ಓಕೆ? ದ ಸ್ಟಾರ್ ಕಾರ್ಡ್ ಬರ್ತಿದೆ. ಕಂಗ್ರ್ಯಾಚುಲೇಷನ್. ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಯಾವ ರೀತಿ ಯೋಚನೆ ಮಾಡ್ತಿದ್ದಾರೆ ಅಂದರೆ ನಿಮಗೆ ಕಮಿಟ್ಮೆಂಟ್ ಕೊಡೋ ವಿಷಯದಲ್ಲಿ ಆಗಿರ್ಬೋದು, ಹಾಗೆ ಮದುವೆ ವಿಷಯದಲ್ಲಿ ಆಗಿರ್ಬೋದು, ಅಥವಾ ಈ ಪ್ರೀತಿನ ಓಕೆ ಮಾಡೋದ್ರಲ್ಲಿ ಅವರು ಇಲ್ಲಿ ತುಂಬಾ ಇಂಟ್ರೆಸ್ಟೆಡ್ ಆಗಿದ್ದಾರೆ ಆ ಒಂದು ವಿಷಯದಲ್ಲಿ. ಅಂದರೆ ಈಗ ನಿಮ್ಮ ಪ್ರೀತಿಲಿ ಏನಾದರೂ ಪ್ರಾಬ್ಲಮ್ ನಡೀತಿದೆ ಅಥವಾ ಕಮಿಟ್ಮೆಂಟ್ ವಿಷಯದಲ್ಲಿ ಏನಾದರೂ ಪ್ರಾಬ್ಲಮ್ ನಡೀತಿದೆ ಅಂತ ಹೇಳಿದ್ರೆ ಅವ್ರು ನಿಮಗೆ ಆದಷ್ಟು ಬೇಗ ಕಮಿಟ್ಮೆಂಟ್ ಕೊಡಬೇಕು ಅನ್ನುವಂಥ ನಿರ್ಧಾರಗಳನ್ನು ಮಾಡ್ತಾ ಇದ್ದಾರೆ. ದ ಸ್ಟಾರ್ ಕಾರ್ಡ್ ಬರ್ತಿರೋದ್ರಿಂದ ಇಲ್ಲಿ ಕೆಲವೊಬ್ರು ನಿಮ್ಮ ಪರ್ಸನಿಗೋಸ್ಕರ ಅಟ್ರಾಕ್ಷನ್ ಮಾಡ್ತಿರ್ಬೋದು, ಅಂದರೆ ಮ್ಯಾನಿಫೆಸ್ಟೇಷನ್ನ ಮಾಡ್ತಿರ್ಬೋದು. ಆ್ಯಂಡ್ ಸಮಥಿಂಗ್ ಲಾ ಆಫ್ ಅಟ್ರಾಕ್ಷನ್ ರಿಚುವಲ್ಸ್ನ ಮಾಡ್ತಾ ಇರ್ಬೋದು. ಎಸ್, ಅದೆಲ್ಲ ಒಂದು ಕಡೆ ನಿಮಗೆ ಪಾಸಿಟಿವ್ ರಿಸಲ್ಟ್ನ ಕೊಡ್ತಾ ಇದೆ. ಆ್ಯಂಡ್ ಅವ್ರು ಆದಷ್ಟು ಬೇಗ ನಿಮಗೆ ಒಂದು ಕಮಿಟ್ಮೆಂಟ್ನ ಕೊಡ್ತಾರೆ. ಮದುವೆ ವಿಷಯದಲ್ಲಿ ಇರ್ಬೋದು, ಎಂಗೇಜ್ಮೆಂಟ್ ವಿಷಯದಲ್ಲಿ ಇರ್ಬೋದು, ಅಥವಾ ಪ್ರೀತಿ ವಿಷಯದಲ್ಲಿ ಆಗಿರ್ಬೋದು, ಆದಷ್ಟು ಬೇಗ ನಿಮಗೊಂದು ಕಮಿಟ್ಮೆಂಟ್ನ ಕೊಡ್ತಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಈ ಪ್ರಾಬ್ಲಮ್ ಏನು ನಡೀತಿದೆ, ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ, ಆದಷ್ಟು ಬೇಗ ಅದು ಹೀಲ್ ಆಗುತ್ತೆ, ಕ್ಲಿಯರ್ ಆಗುತ್ತೆ ಅನ್ನೋಂಥ ಚಾನಲೈಸ್ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್. ಆ್ಯಂಡ್ ಯಾರ್ಯಾರ ರಿಚುವಲ್ಸಿಗೆ ಜಾಯಿನ್ ಆಗಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಬಿಕಾಸ್ ಆದಷ್ಟು ಬೇಗ ಬುಕ್ಕಿಂಗ್ ಕ್ಲೋಸ್ ಆಗೋ ಕಾರಣ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಓಕೆ? ಲಾಸ್ಟ್ ಮೂಮೆಂಟಲ್ಲಿ ಯಾರು ರಿಕ್ವೆಸ್ಟ್ ಮಾಡಿದ್ರು ಕೂಡ ಜಾಯಿನ್ ಆಗ್ಲಿಕ್ಕೆ ಆಗಲ್ಲ, ಯಾಕಂದರೆ ಇದು ಲಿಮಿಟೆಡ್ ಸೀಟ್ ಆಗಿರೋದ್ರಿಂದ, ಓಕೆ? ಥ್ಯಾಂಕ್ ಯು.